ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಇದು ಇವರು ಪಕ್ಕದ ಮನೆ ಪಾಪು. ಹೆಸರೇನು? ರಿತೀಕ್ಷಾ ಅಂತ. ನನ್ನ ಮಗಳ ಜೊತೆ ಆಟ ಆಡೋದಕ್ಕೆ ಬೆಳಗ್ಗೆನೇ ಬಂದಿದ್ದಾರೆ. ಮತ್ತು ಇವರು ನಮ್ಮ ತಂಗಿ ಕಸ ಗುಡಿಸ್ತಿದ್ದಾರೆ. ಬೆಳಗ್ಗೆ 7 ಗಂಟೆ ಆಗಿತ್ತು, ಈಗ ಎದ್ದು ಕಸ ಗುಡಿಸ್ತಿದ್ದಾರೆ. ಮತ್ತು ಅಲ್ಲಿ ಸೋಫಾ ಮೇಲೆ ಕೂತಿರೋದು ನಮ್ಮ ಅಮ್ಮ ಅವರು. ಕಟ್ಟಿಲ್ಲ, ಅವಳೇ ಕಟ್ಟಿರ್ತಾರ. ತೋಷಿನಿ ಕೊಂಬೆ ಕೊಡು ಪಾಪ ಅಕ್ಕಂಗೆ. ಅಲ್ಲಿ ಚೇರ್ ಮೇಲೆ ಇದೆ ನೋಡಿ, ಚೇರ್ ಮೇಲೆ. ಅಲ್ಲಿ ನಮ್ಮಪ್ಪ ಅವರು ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ನೋಡಿ. ಇದು ನಮ್ಮ ಫ್ಯಾಮಿಲಿ. ಕಾಣಿಸ್ತಿಲ್ಲ, ಅದು ಅಷ್ಟು ಹೈಟಲ್ಲಿದೆ. ನನಗೆ ತೋರಿಸ್ತೆ. ಅದು ಅಪ್ಪ ಮಧ್ಯೆ ಕೂತಿರೋದು, ಅಜ್ಜಿ ಕಡೆ ಅಮ್ಮ, ಸ್ಯಾರಿಲ್ ನಾನು, ಮಧ್ಯೆ ಇರೋದು ನನ್ನ 1ನೇ ತಂಗಿ. ಆಮೇಲೆ ನಾವು 3 ಜನ ಹೆಣ್ಮಕ್ಳು. ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆ ನೋಡ್ರಿ. ಹೊಸ ಫ್ರೆಂಡ್ ಇವತ್ತು ಬೆಳಗ್ಗೆ ಬಂದಿರೋದು, ಪರಿಚಯ ಆಗಿರೋದು. ಹೇಗೆ ಆಟ ಆಡ್ತಿದ್ದಾರೆ. ವಿದ್ಯುತ್ತಾ ನನ್ನ ಮಗಳಿಗೆ ಗೊಂಬೆ ಅಂದರೆ ಎಷ್ಟು ಇಷ್ಟ ಅಂದರೆ, ಗೊಂಬೆ ಇದ್ದರೆ ಇನ್ಯಾರು ಬೇಡ. ಗೊಂಬೆನೇ ಪ್ರಪಂಚ ಅವಳಿಗೆ. ಹಾಗಾಗಿ ನಮ್ಮ ಅಪ್ಪಾಜಿ 2 ನಾಯಿ ಮರಿ ತೊಗೊಂಬಂದಿದ್ದಾರೆ, ಗೊಂಬೆ ನಾಯಿ ಮರಿ. ಎದುರುಗಡೆ ಮನೆ ಅಕ್ಕ 1-2 ಗೊಂಬೆ ಕೊಟ್ಟೋಗಿದ್ದಾರೆ, ಅವಳು ಬಂದಿದ್ದಾಳೆ ಅಂತ. ರಾತ್ರಿ ಅವಳು ಜೋಡಿಸಿದ್ಲಲ್ಲ, ಅಲ್ಲಿ ನಾನು ಜೋಡ್ಸಕ್ಕೆ ಹೋಗ್ತಿದ್ದಾಳೆ. ಕೊಡು ಅಕ್ಕ, ನೀವು ಒಂದು ಕೊಡು ಅಕ್ಕ, ಒಂದು ಕೊಡು. ಇಸ್ಕ ಲಿತಿಕ್ಷಾ. ನೋಡಿ ಫ್ರೆಂಡ್ಸ್, ಅವಳು ಚಿಕ್ಕಿ ಬಾದಾಮಿ ಹಾಲು ಕುಡಿಸ್ತಿದ್ದಾಳೆ ನನ್ನ ಮಗಳಿಗೆ. ನೋಡಿ, ನನ್ನ ಮಗಳು ಅವ್ರನ್ನ ಹೊಸ ಫ್ರೆಂಡನ್ನು ಪರಿಚಯ ಮಾಡಿಸಿದ್ಲು. ಮತ್ತು ಅವ್ರ ಚಿಕ್ಕಿ ಅವ್ರ ಮಗಳಿಗೆ ಬಾದಾಮಿ ಹಾಲು ಕುಡಿಸಿದ್ಲು. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗತ್ತೆ ಅಂತ ಗೊತ್ತಿಲ್ಲ. ನಾನಿನ್ನೂ ನಿದ್ದೆ ಮೊಬ್ಬಿಂದ ಇನ್ನೂ ಅರ್ಧ ಎದ್ದೂ ಇಲ್ಲ. ಅಮ್ಮನ ಮನೆ ಅಂದರೆ ಹಾಗೆ ಅಲ್ಲ, ತವ್ರ ಮನೆಗೆ ಬಂದಮೇಲೆ ಸ್ವಲ್ಪ ಫ್ರೀಡಮ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಇವತ್ತು ಅಮ್ಮ ವೆಜಿಟೇಬಲ್ ಪಲಾವ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಮಾರ್ನಿಂಗ್ ಶಿಫ್ಟ್. ಹಾಗಾಗಿ ಬೆಳಗ್ಗೆನೇ ಮಾಡಿದ್ದಾರೆ. ಆಲ್ರೆಡಿ ತಿಂಡಿನೂ ರೆಡಿ ಇದೆ. ಈಗ ತಿಂಡಿ ನೋಡಿ ಫ್ರೆಂಡ್ಸ್, ತಿಂಡಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರ ಚಿಕ್ಕಿ ಮಗಳನ್ನು ಮಲಗಿಸ್ತಿದ್ದಾರೆ. ಬೆಳಗ್ಗೆಯಿಂದ ಮಲಗಿಲ್ಲ ನನ್ನ ಮಗಳು. ಈಗ ಮಲಗೋ ಟೈಮ್ ಆಗಿದೆ, ಮಲಗ್ತಾ ಇದ್ದಾಳೆ. ನಾನು ತಿಂಡಿ ತಿನ್ನೋದು ಈಗ. ಯಾವ್ಯಾವ ಹೆಣ್ಮಕ್ಳು ಮದುವೆ ಆಗಿದ್ದೀರಾ, ನನ್ನ ವಿಡಿಯೋ ನೋಡ್ತಿರೋ ಹೆಣ್ಮಕ್ಳು, ಅವ್ರಿಗೆ ಗೊತ್ತಿರುತ್ತೆ. ಗಂಡನ ಮನೆಯಲ್ಲಿ ನಾವೇ ಅಡುಗೆ ಮಾಡೋದು, ಎಲ್ಲ ನಾವೇ ಮಾಡೋದ್ರಿಂದ ನಾವು ಏನೇ ಚೆನ್ನಾಗಿ ಅಡುಗೆ ಮಾಡಿದ್ರು, ಏನೇ ಚೆನ್ನಾಗಿ ತಿಂಡಿ ಮಾಡಿದ್ರು ನಮಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಆದರೆ ಅಮ್ಮನ ಮನೆಗೆ ಬಂದಾಗ ಅಮ್ಮ ಏನೇ ಮಾಡಿಕೊಟ್ರು ಆ ತಿಂಡಿ ಅಡುಗೆ ರುಚಿ ಬೇರೆಯೇ ಇರುತ್ತೆ. ಮತ್ತು ತವ್ರ ಮನೆ ಅಂದರೆ ನಮ್ಮದೇ ಹವಾ ಇರುತ್ತೆ. ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ಎಷ್ಟೊತ್ತಿಗೆ ಇದ್ದರೂ ಕೇಳಲ್ಲ, ಎಷ್ಟೊತ್ತಿಗೆ ಮಲಗಿದ್ರು ಕೇಳಲ್ಲ, ಎಷ್ಟೊತ್ತಿಗೆ ತಿಂಡಿ ತಿಂದರೂ ಕೇಳಲ್ಲ. ಮತ್ತು ನಾವು ಏನೇ ಕೇಳಿದ್ರು ನಮ್ಮ ಮನೇಲಿ ನನಗೆ ಮಾಡಿಕೊಡ್ತಾರೆ. ಬೇರೆಯವ್ರ ಮನೇಲಿ ಅಂತ ಗೊತ್ತಿಲ್ಲ, ನಮ್ಮ ಮನೇಲಿ ಮಾತ್ರ ಮಾಡಿಕೊಡ್ತಾರೆ. ನಾನು ಪಲಾವ್ ಮಾಡಮ್ಮ ಅನ್ನೋದಕ್ಕೆ ಅಂತ ಅಂದೆ ನಿನ್ನೆ.
ಅದಕ್ಕೆ ವೆಜಿಟೇಬಲ್ ಪಲಾವ್ ಮಾಡಿದ್ದಾರೆ. ಈ ಎಲ್ಲ ಎಕ್ಸ್ಪೀರಿಯೆನ್ಸ್ ಮದುವೆ ಆಗಿರೋ ಹೆಣ್ಮಕ್ಳುಗಳಿಗೆ ಆಗಿರುತ್ತೆ, ಆಗ್ತಾನೂ ಇದೆ. ಸೊ ಇನ್ನೂ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಅಂದರೆ ಮಾತ್ರ ಇನ್ನೂ ಅನುಭವ ಹೆಚ್ಚಿಗೆ ಇರುತ್ತೆ. ಸೊ ಇದು ಇವತ್ತಿನ ನನ್ನ ವ್ಲಾಗ್. ಯಾರ್ಯಾರು ನನ್ನ ಈ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಸಪೋರ್ಟ್ ಮಾಡಿ, ಮತ್ತು ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.